ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳಿಗೆ ಇದೀಗ ಟೆನ್ಷನ್ ಶುರುವಾಗಿದೆ. ಹಾಸ್ಪಿಟಲ್ ನಲ್ಲಿರೋ ದರ್ಶನ್ಗೆ, ಜೈಲ್ನಲ್ಲಿರೋ ಪವಿತ್ರ ಗೌಡಗೆ ಢವ ಢವ ಶುರುವಾಗಿದೆ. ಇವತ್ತು ಶುಭ ಶುಕ್ರವಾರ ಆಗುತ್ತಾ ದರ್ಶನ್ ಪವಿತ್ರ ಗೌಡ ಪಾಲಿಗೆ, ಜೊತೆಗೆ ಅವರ ಸಹಚರರ ಪಾಲಿಗೆ. ಇವತ್ತು ನಟ ದರ್ಶನ್ ಸೇರಿದಂತೆ ಒಂದಷ್ಟು ಜನರ ಬೇಲ್ ಅರ್ಜಿ ವಿಚಾರಣೆ ನಡೆಯುತ್ತೆ ಹೈಕೋರ್ಟ್ ನಲ್ಲಿ. ಅದಕ್ಕೆ ಕೌಂಟ್ ಡೌನ್ ಕೂಡ ಸ್ಟಾರ್ಟ್ ಆಗಿದೆ. ತೀರ್ಪು ಹಿಂದೆ ಹೊರ ಬೀಳತ್ತ ದರ್ಶನ್ ಪವಿತ್ರ ಗೌಡಗೆ ರಿಲೀಫ್ ಸಿಗತ್ತ. ದರ್ಶನ್ ಪಾಲಿಗೆ ಶುಭ ಶುಕ್ರವಾರ ಆಗುತ್ತಾ, ಬ್ಲಾಕ್ ಫ್ರೈಡೆ ಆಗುತ್ತಾ? ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಬೇಲ್ ಬಗ್ಗೆ. ಬಟ್ ಸಿಗತ್ತಾ ಇಲ್ವಾ, ಒಂದಾದ ಮೇಲೆ ಒಂದು ಟೆನ್ಷನ್ ಅಂತೂ ದರ್ಶನ್ಗಿದೆ. ಮಧ್ಯಂತರ ಬೇಲ್ ತಗೊಂಡು ಬಂದ್ರು, ಪೊಲೀಸರು ಮಾತ್ರ ಆಗಾಗ ನಿದ್ದೆಗೆಡಿಸ್ತಾ ಇದ್ರು. ಮಧ್ಯಂತರ ಬೇಲ್ ಅರ್ಜಿ ವಜಾಗೊಳಿಸೋದಿಕ್ಕೆ ಈಗಾಗಲೇ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಕೂಡ ಏರಿರೋದು. ಎಲ್ಲ ವಿಚಾರದಲ್ಲಿ ಈಗ ರೆಗ್ಯುಲರ್ ಬೇಲ್ ಅಂತ ನೋಡಿದಾದ್ರೆ ರೆಗ್ಯುಲರ್ ಬೇಲ್ ಸಿಗತ್ತಾ ದರ್ಶನ್ಗೆ? ಸಿಗದೆ ಹೋದ್ರೆ ಏನ್ ಮಾಡ್ತಾರೆ ನೆಕ್ಸ್ಟ್? ಸುಪ್ರೀಂಗೆ ಹೋಗ್ತಾರಾ ಅಂತ. ರೇಣುಕಾ ಸ್ವಾಮಿಯ ಕೊಲೆ ಕೇಸ್ನ ಆರೋಪಿಗಳಿಗೆ ಢವ ಢವ ಶುರುವಾಗಿದೆ. ಕೆಲವು ಹೊತ್ತಲ್ಲೇ ನ್ಯಾಯಮೂರ್ತಿ ವಿಶ್ವನಾಥ್ ಶೆಟ್ಟಿ ಅವರ ಪೀಠದಿಂದ ಹೊರಬೀಳತೆ ಮಹತ್ವದ ತೀರ್ಪು. ಇಡೀ ರಾಜ್ಯನೇ ಬೆಚ್ಚಿ ಬೀಳಿಸಿದಂತಹ ಕೇಸ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ. ದರ್ಶನ್ ಹಾಗೆ ಗೆಳತಿ ಪವಿತ್ರ ಗೌಡ ಇಬ್ಬರಿಗೂ ಬಿಗ್ ಡೇ. ಕಾರು ಚಾಲಕ ಎಂ ಲಕ್ಷ್ಮಣ್, ಆಪ್ತರಾದ ಅನುಕುಮಾರ್ ಇವರ ಬೇಲ್ ವಿಚಾರಣೆ ಕೂಡ ಇದೆ. ಜಗದೀಶ್ ಇವರೆಲ್ಲರ ತೀರ್ಪು. ಸೊ ಬಿಗ್ ಡೇ ಇವತ್ತು. ದರ್ಶನ್ ಪವಿತ್ರ ಗೌಡಗೆ, ದಾಸನ ಪಾಲಿಗೆ ಶುಭ ಶುಕ್ರವಾರನ ಅಥವಾ ಬ್ಲಾಕ್ ಫ್ರೈಡೆ ಆಗತ್ತಾ? ಏನಾಗಬಹುದು? ಇವತ್ತು ಕೋರ್ಟ್ನಲ್ಲಿ ವಾದ ಪ್ರತಿವಾದವನ್ನ ಆಲಿಸಿ ನ್ಯಾಯಮೂರ್ತಿಗಳು ಏನ್ ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ, ಎಲ್ಲದರ ಚಿತ್ತ ಇದೀಗ ಕೋರ್ಟ್ನತ್ತ ಅಂತಾನೆ ಹೇಳಬಹುದು. ಈಗಾಗಲೇ ನಾನು ಹೇಳ್ದಂಗೆ ವಿಜಯಲಕ್ಷ್ಮಿ ಅವರು ಶತಾಯಗತಾಯ ಪ್ರಯತ್ನ ಪಟ್ಟು ಮಧ್ಯಂತರ ಬೇಲನ್ನು ಪಡೆದುಕೊಂಡ್ರು. ಆದ್ರೆ ಅವ್ರಿಗೆ ಬೇಕಾಗಿರೋದು ರೆಗ್ಯುಲರ್ ಬೇಲ್. ಇದರಿಂದ ಮುಕ್ತಿ ಸಿಗಬೇಕಾಗಿದೆ. ಬಟ್ ಅದು ಅಷ್ಟು ಸುಲಭಕ್ಕೆ ಸಿಗತ್ತಾ? ಯಾಕಂದ್ರೆ ಸಿ ವಿ ನಾಗೇಶ್ ಅವರು ಎಷ್ಟೇ ಪ್ರಬಲವಾದ ವಾದವನ್ನ ಮಂಡಿಸಿದ್ರು ಕೂಡ ಅಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಅದಕ್ಕೆ ಅಬ್ಜೆಕ್ಷನ್ ಹಾಕ್ತಾನೆ ಬಂದಿದ್ದಾರೆ. ಯಾಕೆ ಬೇಲ್ ಕೊಡಬಾರ್ದು, ಕೊಟ್ರೆ ಏನ್ ಆಗತ್ತೆ ಅನ್ನುವಂತಹ ಪ್ರಬಲ ವಾದವನ್ನ ಮಂಡಿಸ್ತಾ ಬರ್ತಾ ಇರೋದ್ರ ಹಿನ್ನೆಲೆ ಅವ್ರಿಗೆಲ್ಲೋ ದರ್ಶನ್ ಹಾಗೆ ಅವರ ಇಡೀ ಗ್ಯಾಂಗ್ಗೆ ಬೇಲ್ ಡಿಲೇ ಆಗ್ತಾ ಬರ್ತಾ ಇದೆ. ಈಗ ಮ್ಯಾನೇಜರ್ ನಾಗರಾಜ್ ಆಗಿರಬಹುದು, ಕಾರ್ ಡ್ರೈವರ್ ಲಕ್ಷ್ಮಣ್ ಆಗಿರಬಹುದು, ಆಪ್ತರಾದ ಅನುಕುಮಾರ್, ಇವರೆಲ್ಲರಿಗೂ ಕೂಡ ಇವತ್ತು ಬಿಗ್ ಡೇ. ಸೊ ಜಗದೀಶ್, ಪ್ರದೂಷ್, ದರ್ಶನ್, ಪವಿತ್ರ ಗೌಡ, ಲಕ್ಷ್ಮಣ್, ಅನುಕುಮಾರ್ ಇವರೆಲ್ಲರಿಗೂ ಬಿಗ್ ಡೇ ಅಂತ ಹೇಳ್ಬೋದು. ಈ ಶುಕ್ರವಾರ ಅವರಿಗೆ ಶುಭ ಸುದ್ದಿಯನ್ನ ಕೊಡುತ್ತಾ, ಶುಭ ಸುದ್ದಿಯನ್ನ ಹೊತ್ತೊಯ್ತಾರ ಅವರ ಲಾಯರ್ಸ್ ಅಥವಾ ಏನಾಗತ್ತೆ ಅಂತ ಕೆಲವೇ ಒಂದು ಹೊತ್ತಲ್ಲೇ ಆರಂಭವಾಗುತ್ತೆ. 2:30ಕ್ಕೆ ಇವತ್ತು ಜಾಮೀನು ಅರ್ಜಿಯ ತೀರ್ಪು ಪ್ರಕಟ ಆಗುತ್ತೆ. ಹಿಂದೆ ಕೊನೆ ಬೀಳತ್ತಾ, ತೀರ್ಪು ಕೊಡ್ತಾರಾ? ಹೈಕೋರ್ಟ್ನಲ್ಲಿ ತೀರ್ಪೇನಾದ್ರೂ ಹೊರಬಿದ್ದು ರಿಜೆಕ್ಟ್ ಆದ್ರೆ ವಾಟ್ ನೆಕ್ಸ್ಟ್? ಸುಪ್ರೀಂ ಕೋರ್ಟ್ ಮೆಟ್ಟಿಲೇ ಇರ್ತಾರೆ. ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಗೃಹ ಇಲಾಖೆ ಕಡೆಯಿಂದ ಪೊಲೀಸರು ಒಂದು ಅರ್ಜಿಯನ್ನ ಹಾಕಿದ್ದಾರೆ. ಮಧ್ಯಂತರ ಬೇಲನ್ನ ನೀವು ವಜಾ ಮಾಡಬೇಕು, ಕ್ಯಾನ್ಸಲ್ ಮಾಡಬೇಕು, ರದ್ದು ಮಾಡಬೇಕು ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಹೋಗಿರೋದು. ಅಲ್ಲಿ ಹೋದ್ರೆ ಮತ್ತಷ್ಟು ದಿನ ಇದೇ ರೀತಿ ವಾದ ಪ್ರತಿವಾದವನ್ನ ಕೇಳಬೇಕಾಗುತ್ತೆ. ಸೊ ಹಾಗಾಗಿ ಹೈಕೋರ್ಟ್ ನಲ್ಲೇ ಇವತ್ತು ಏನಾಗಬಹುದು? ಬಿಗ್ ರಿಲೀಫ್ ಏನಾದ್ರೂ ಸಿಗತ್ತಾ ಅಥವಾ ಜೈಲೇ ಗತಿಯಾಗತ್ತಾ? ದರ್ಶನ್ ಅಂತೂ 6 ವಾರಗಳ ಕಾಲ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಅನ್ನೋ ಹೆಸರಲ್ಲಿ ಸ್ವಲ್ಪ ರಿಲೀಫ್ ಅಲ್ಲಿದ್ದಾರೆ. ಬಟ್ ಪವಿತ್ರ ಗೌಡ ಅವರ ಭವಿಷ್ಯ, ಬೇಲ್ ಭವಿಷ್ಯ ಏನಾಗಬಹುದು? ಕಾದ್ ನೋಡೋಣ. ವಾದ ಪ್ರತಿವಾದವನ್ನ ಆಲಿಸಿದ ಕೋರ್ಟ್ ಏನ್ ಹೇಳತ್ತೆ ಬೇಲ್ ವಿಚಾರದಲ್ಲಿ ಅಂತ.
ಎಸ್ಪಿಪಿ ಪ್ರಸನ್ನಕುಮಾರ್ ಏನ್ ವಾದ ಮಾಡಿದ್ರು? ಹೈಕೋರ್ಟ್ನಲ್ಲಿ ನಟ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಏನಾಗಿತ್ತು ಪ್ರಸನ್ನಕುಮಾರ್ ಅವರ ವಾದ? ಕೊಡ್ಲೇಬಾರದು, ರಿಜೆಕ್ಟ್ ಮಾಡಬೇಕು ಅನ್ನೋದಕ್ಕೆ ಏನೆಲ್ಲ ಪಾಯಿಂಟ್ಸ್ ಅನ್ನ ಹಾಕಿದ್ರು ಅಂತ. ರೇಣುಕಾ ಸ್ವಾಮಿಯ ಎದೆಗೆ ಒದ್ರ A2 ಆರೋಪಿ ದರ್ಶನ್. ಖಾಕಿ ಪರ ಎಸ್ಪಿಪಿ ಪ್ರಸನ್ನಕುಮಾರ್ ಪ್ರಬಲ ವಾದವನ್ನ ಮಂಡಿಸಿದ್ದು, ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಮೇಲೆ ಹೇಗೆಲ್ಲ ಹಲ್ಲೆ ಆಯ್ತು ಅನ್ನೋದನ್ನ ಎಳೆಯಾಗಿ ವಿವರಿಸಿದ್ರು. ಎದೆ ಭಾಗಕ್ಕೆ ತುಳಿದಿದ್ದಾರೆ ಅನ್ನೋದಕ್ಕೆ ಫೋಟೋ ಸಾಕ್ಷಿ ಇದೆ. ಹಲ್ಲೆ ಮಾಡಿರುವ ಬಗ್ಗೆ ಪುನೀತ್ ಕೂಡ ಬಾಯ್ ಬಿಟ್ಟಿದ್ದಾನೆ ಅಂತ ವಾದ ಪ್ರಬಲವಾಗಿ ಮಂಡಿಸಿದ್ದಾರೆ ಎಸ್ಪಿಪಿ ಪ್ರಸನ್ನಕುಮಾರ್. ಹೈಕೋರ್ಟ್ಗೆ ಪುನೀತ್ ಹೇಳಿಕೆ ಬಗ್ಗೆ ಎಸ್ಪಿಪಿ ಮಾಹಿತಿಯನ್ನ ಕೂಡ ರವಾನೆ ಮಾಡಿದ್ದಾರೆ. ಫೋಟೋ ತೋರಿಸಿದ್ದೀರಾ ಅಂತ ಜಡ್ಜ್ ಪ್ರಶ್ನೆ ಕೇಳಿದಕ್ಕೆ ಹೌದು ಅಂತ ಹೇಳಿ ಪ್ರಸನ್ನಕುಮಾರ್ ಅವರು ಉತ್ತರ ಕೊಟ್ಟಿದ್ದಾರೆ. ರವಿಶಂಕರ್ ವಶಪಡಿಸಿಕೊಂಡ ಬಟ್ಟೆ ಈ ಫೋಟೋ ಸೇಮ್ ಟು ಸೇಮ್ ಅದೇ ತರ ಇದೆ.